ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹಾಡು. ಹಾಯ್ ಹಲೋ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ. ನಾನೀಗ ಸಂಕ್ಷಿಪ್ತವಾಗಿ ನವರಾತ್ರಿ 6ನೇ ದಿನದ ಪೂಜೆ ಮಾಡುವಂಥ ಕಾತ್ಯಾಯಿನಿ ದೇವಿ ಬಗ್ಗೆ ಹೇಳ್ತೀನಿ. ಹಂಗೆ ಅವತ್ತು ಮಹಿಷಾಸುರ ಮರ್ದಿನಿ ಅಂತ ಅನ್ನೋ ಹೆಸರಿನಿಂದನೂ ದೇವಿನ ಪೂಜೆ ಮಾಡ್ತಾರೆ. ಈ ಕಾತ್ಯಾಯಿನಿ ಮತ್ತು ಮಹಿಷಾಸುರ ಮರ್ದಿನಿ ಈ ಎರಡೂ ಹೆಸರು ದೇವಿಗೆ ಹೆಂಗೆ ಬಂದು ಅಂತ ಹೇಳ್ತೀನಿ. ಒಬ್ಬವ ಮಹಾನ್ ಋಷಿ ಇರ್ತಾನೆ, ಅವನ ಹೆಸರು ಕತ್ ಅಂತ ಇರ್ತೈತಿ. ಕತ್ತನ್ನು ಮಹಾಋಷಿಗೆ ಒಬ್ಬವ ಮಗ ಇರ್ತಾನ. ಆ ಮಗನ ಹೆಸರು ಕಾತ್ಯಾಯನ್ ಅಂತಿರ್ತೈತಿ. ಈ ಕಾತ್ಯಾಯನ್ ದೊಡ್ಡವಾದ್ಮೇಲೆ ಮದುವೆ ಆದ್ಮೇಲೆ ಅವಾಗ ಒಂದು ಮಹಾದಾಸೆ ಇರ್ತೈತಿ. ಏನಂದ್ರೆ ಸಾಕ್ಷಾತ್ ಜಗನ್ಮಾತೆನೇ ಅವನಿಗೆ ಮಗಳಾಗಿ ಹುಟ್ಟು ಬರಬೇಕು ಅನ್ನುವಂಥ ಆಸೆ ಇರ್ತೈತಿ. ಅದ್ರ ಸಲುವಾಗಿ ಅವ ತಪಸ್ಸಿ ಕೂತ್ಕೊಂತಾನೆ. ಹಂಗೆ ಈ ಕಡೆ ಒಬ್ಬವ ಮಹಿಷಾಸುರ ಅಂತೇಳಿ ದೊಡ್ಡ ರಾಕ್ಷಸ ಇರ್ತಾನೆ. ಅವ ಶಕ್ತಿಶಾಲಿನೂ ಇರ್ತಾನೆ, ಹಂಗೆ ಭಾಳ ದುಷ್ಟಾನೂ ಇರ್ತಾನೆ. ಒಂದ್ಸಲ ಅವನು ಬ್ರಹ್ಮನ ಕುರಿತು ಕಠಿಣವಾದ ತಪಸ್ಸು ಮಾಡಕ್ಕೆ ಶುರು ಮಾಡ್ತಾನೆ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. ಮುಂದೊಂದಿನ ಬ್ರಹ್ಮದೇವ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಕ್ಕಾನ. ಏನು ಬೇಕಂತ ಕೇಳ್ತಾನೆ. ನನಗೆ ಒಟ್ಟು ಸಾವ ಬರಬಾರ್ದು, ನಾನು ಅಜರಾಮರವಾಗಿರ್ಬೇಕು, ಅಂಥ ವರ ಕೊಡು ಅಂತ ಕೇಳ್ತಾನೆ ಮಹಿಷಾಸುರ. ಬ್ರಹ್ಮದೇವ್ ಹೇಳ್ತಾನೆ, ಆ ವರ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ಸಾವು ಬರಲೇಬೇಕು, ಅದನ್ನು ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಇವ ಮಹಿಷಾಸುರ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಎಲ್ಲ ಇಡೀ ಜಗತ್ತಿನಾಗ ನನ್ನಂಥ ಶಕ್ತಿಶಾಲಿ, ನನ್ನನ್ನು ಮೀರಿಸುವಂಥ ಇನ್ನೊಂದು ಜೀವಿ ಯಾರೂ ಇಲ್ಲ. ಒಂದೊಂದು ಸಲ ದೇವತೆಗಳ ನನಗೆ ಹೆದರ್ತಾರೆ, ಅಂಥದ್ರಾಗ ಇನ್ನು ಒಂದು ಹೆಣ್ಣಿನಿಂದ ನನಗೆ ಸಾವು ಬರಕ್ಕೆ ಸಾಧ್ಯನೇ ಇಲ್ಲ ಅಂತಂದು ಯೋಚನೆ ಮಾಡಿ ವರ ಕೇಳ್ತಾನೆ ಬ್ರಹ್ಮಗೆ. ನನಗೆ ಒಂದು ಹೆಣ್ಣಿನಿಂದ ಸಾವು ಬರಬೇಕು, ಈ ವರ ನನಗೆ ಕೊಡು ಅಂತ ಕೇಳ್ತಾನೆ. ಅವಾಗ ಬ್ರಹ್ಮ ಆಯಿತು ತಥಾಸ್ತು ಅಂತ ಕೊಡ್ತಾನೆ. ಮುಂದೆ ಮಹಿಷಾಸುರ ಆ ವರ ಪಡೆದ ಮೇಲೆ ಅವನ ಅಹಂಕಾರ ಇನ್ನೂ ಹೆಚ್ಚಿಗೆ ಆಕತಿ, ದುಷ್ಟ ಹಾಸ ಇನ್ನೂ ಜಾಸ್ತಿ ಆಕತಿ. ಭಯಂಕರ ಸೊಕ್ಕಿನಿಂದ ಮೆರೀತಿರ್ತಾನು. ಎಲ್ಲ ಕಡೆನೂ ಬರೇ ಕಷ್ಟ ಕೊಡೋದು, ದೇವತೆಗಳಿಗೆಲ್ಲ ಕಷ್ಟ ಕೊಡೋದು, ಕಿರಿಕಿರಿ ಮಾಡೋದು, ಋಷಿ ಮುನಿಗಳಿಗೆ ಕಷ್ಟ ಕೊಡೋದು ಎಲ್ಲ ಮಾಡ್ತಿರ್ತಾನೆ. ಅವನ ಅಟ್ಟಹಾಸನ ನೋಡಿ ಎಲ್ಲರಿಗೂ ಭಾಳ ಇದಾಕೈತಿ, ಸಮಸ್ಯೆ ಬರ್ತೈತಿ. ದೇವತೆಗಳು ಎಲ್ಲರೂ ಒಂದು ಏನಾರ ಮಾಡಿ ಎಲ್ಲರೂ ಸಭೆ ಸೇರ್ತಾರೆ. ಏನಾರ ಮಾಡಿ ಇವಂಗೊಂದು ದಾರಿ ಕಾಣಿಸಬೇಕಂತಂದು ವಿಚಾರ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವತೆಗಳು ಕೂಡಿ ಇಡೀ ಬ್ರಹ್ಮಾಂಡದಾಗ ಅವನು ಮೀರಿಸುವಂಥ, ಅವನ ಸಾಯ್ಸಾಕಾಗುವಂಥ ಶಕ್ತಿ ಇರುವಂಥ ಮಹಿಳೆ ಹೆಣ್ಣು ಎಲ್ಲಾದರೂ ಅದಾಳನಂತಂದು ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರೂ ಸಿಗಂಗಿಲ್ಲ. ಇಡೀ 3 ಲೋಕಗಳನ್ನು ಹುಡುಕಿದ್ರೂ ಸಿಗಂಗಿಲ್ಲ. ಕಡೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. 3 ಮಂದಿ ಕೂಡಿ ತಮ್ಮಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಒಂದು ಶಕ್ತಿಯನ್ನು ತಯಾರು ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕಾತ್ಯಾಯನ್ ಅಂತಂದು ತಪಸ್ಸಿ ಕುಂತಿರ್ತಾನಲ್ಲ, ಅವನ ಹೆಂಡತಿ ಗರ್ಭದೊಳಗೆ ಆ ಶಕ್ತಿನ ಹಾಕ್ತಾರೆ. ಆಮೇಲೆ ಮುಂದೆ ಅದು ಹೆಣ್ಣು ಮಗುವಾಗಿ ಹುಟ್ಟುತ್ತಾಳೆ ದೇವಿ. ಹುಟ್ಟಿದ ಮೇಲೆ ಕಾತ್ಯಾಯನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಕಾತ್ಯಾಯಿನಿ ಅಂತಂದು ಹೆಸರು ಬರ್ತೈತಿ. ಮುಂದೆ ಆಕಿ ದೊಡ್ಡಕ್ಕೆ ಹಾಕ್ಕೊಂತ ಭಾಳ ಚಂದ ಕಾಣಿಸ್ತಾಳೆ. ಆಕಿ ಭಾರಿ ಸುಂದರವಾಗಿರ್ತಾಳೆ. ಇಡೀ ಜಗತ್ತಿನಾಗ ಆಕಿನಷ್ಟು ಚಂದ ಯಾರೂ ಇರಂಗಿಲ್ಲ. ಅದನ್ನು ಒಂದ್ಸಲ ಆಕಿನ ಮಹಿಷಾಸುರನ ಸೇನಾಪತಿಗಳು ಅದನ್ನ ನೋಡ್ತಾರೆ. ನೋಡಿ ಅವನ ರಾಜಾಗ ಹೋಗಿ ಹೇಳ್ತಾರೆ, ಆಕಿನ ನಿಮ್ಮ ಮದುವೆಯಾಗ ನಿನ್ನ ಜೀವನದಾಗ ಸುಖವಾಗಿರ್ತಿ ಅಂತ ಹೇಳ್ತಾರೆ. ಅವ ಮಹಿಷಾಸುರನ ಅದಕ್ಕೆ ಒಪ್ಪಿ ಹೋಗಿ ಹೇಳಿ ಆಕಿನ ಕರ್ಕೊಂಬರ್ರಿ ಅಂತ ಹೇಳ್ತಾನೆ. ಅವರು ಹೋಗ್ತಾರೆ ಕರ್ಕೊಂಬರಾಕಂದು. ಹಿಂಗೆ ನೀ ನಮ್ಮ ರಾಜನ ಮದುವೆ ಆಗ್ಬೇಕು, ನಮ್ಮ ಜೊತೆ ಬಾ ಅಂತ ಕರೀತಾರೆ. ಇಲ್ಲ ನೀವು ಹೇಳಿದ್ದು ಸರಿನ, ಆದರೆ ನಾವೊಂದು ಪ್ರತಿಜ್ಞೆ ಮಾಡೇನಿ. ಏನಂದ್ರೆ, ನನ್ನ ಜೊತೆ ಯುದ್ಧ ಮಾಡಿ ಯಾರು ನನ್ನನ್ನು ಸೋಲಿಸ್ತಾರೆ ಅವ್ರನ್ನ ನಾ ಮದುವೆ ಆಗಬೇಕು ಅಂತಂದು ಒಂದು ಪ್ರತಿಜ್ಞೆ ಮಾಡೇನಿ. ಇದನ್ನು ಹೋಗಿ ನಿಮ್ಮ ರಾಜಾಗ ಹೇಳು ಅಂತ ಹೇಳ್ತಾಳೆ. ಅವ್ರು ಬಂದು ಹೇಳಿದ ಕೂಡಲೇ ಮಹಿಷಾಸುರಗೆ ಭಾಳ ಸಿಟ್ಟು ಬಂದುಬಿಡ್ತೈತಿ. ನನ್ನಂಥ ಶಕ್ತಿಶಾಲಿ ಇದ್ದವಂಗ ಈಕೆ ಹಿಂಗೆ ಮಾತಾಡ್ಯಾಳ, ಆಕಿಗೆ ಎಷ್ಟು ಸೊಕ್ಕೈತಿ, ನಾ ನೋಡ್ತೇನೆ ಆಕಿನಂತಂದು ಬರ್ತಾನೆ. ಬಂದು ಹಂಗೆ ವಾದ ವಿವಾದ ನಡೀತಾವು. ಯುದ್ಧ ಶುರು ಆಕೈತಿ. ಯುದ್ಧ ಶುರುವಾದ್ಮೇಲೆ ದೇವಿ ಎಲ್ಲ ಥರದಿಂದಲೂ ಎಲ್ಲ ವಿಧದಿಂದಲೂ ಯುದ್ಧ ಮಾಡ್ತಾಳೆ. ಆದರೂ ಅವ್ನು ಸಾಯ್ಸೋಕ್ಕಾಗೋದಿಲ್ಲ. ಅವ ಒಂದ್ಸಲ ಕೋಣನ ರೂಪ ತಾಳ್ತಿರ್ತಾನೆ, ಒಂದ್ಸಲ ರಾಕ್ಷಸನ ರೂಪ ತಾಳ್ತಿರ್ತಾನೆ. ಮಹಿಷಾಸುರ ರಾಕ್ಷಸ ಹೆಂಗಿರ್ತಾನಂದ್ರೆ, ಅವಂಗ ಅರ್ಧ ದೇಹ ಕೋಣಂದಿರ್ತೈತಿ, ಅರ್ಧ ದೇಹ ರಾಕ್ಷಸಂದಿರ್ತೈತಿ.
ಆಕಿ ಎಷ್ಟೋ ಇದು ಮಾಡಿದ್ರೂ ಪ್ರಯತ್ನ ಮಾಡಿದ್ರು ಅವ್ನು ಸಾಯ್ಸಕ್ಕೆ ಆಗೋದಿಲ್ಲ. ಆಮೇಲೆ ಒಂದಿನ ಏನಾಕತಿ, ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವಾನುದೇವತೆಗಳು ಕೂಡಿ ಅವರಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಆಕಿಗೆ ಕೊಡ್ತಾರೆ. ಅವರಲ್ಲಿರುವಂಥ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಆಯುಧಗಳನ್ನು ಎಲ್ಲನೂ ಆಕಿ ಕೊಡ್ತಾರೆ. ಆಕಿಗೆ ದೇವಿಗೆ 18 ಕೈ ಇರ್ತಾವೆ. 18 ಕೈ ಒಳಗೂ ಒಂದೊಂದು ಆಯುಧ ಹಿಡ್ಕೊತಾಳೆ. ಸಿಂಹದ ಮೇಲೆ ಕುಂತಿರ್ತಾಳೆ. ರೌದ್ರಾವೇಶದಿಂದ ಹಂಗ ಹೂಂಕಾರದಿಂದ ತಯಾರಕ್ಕಾಳೆ. ಮಹಿಷಾಸುರನ್ನ ಹೆಂಗಾರ ಮಾಡಿ ಸಂಹಾರ ಮಾಡಬೇಕು ಅಂತಂದು ರೆಡಿ ಆಕ್ಕಾಳ. ಆ ಅವತಾರ ರೂಪದಾಗ ನೋಡಿದಾಗ ಯಾರಿಗಾದ್ರೂ ಒಂದು ಕ್ಷಣ ಭಯ ಬರ್ತಿರ್ತೈತಿ. ಹಂಗೆ ಕಾಣಿಸ್ತಿರ್ತಾಳೆ ದೇವಿ. ಆಮೇಲೆ ಯುದ್ಧ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಶುರುವಾಕೈತಿ ಯುದ್ಧ. ಆಮೇಲೆ ಯುದ್ಧ ಮಾಡಿ ಕಡಿಕ ತ್ರಿಶೂಲದಿಂದ ಮಹಿಷಾಸುರನ್ನ ಚುಚ್ಚಿ ಅವನ್ನ ಇರಿದು ರುಂಡವನ್ನು ಕತ್ತರಿಸಿ ಕೊಂದು ಹಾಕ್ತಾಳೆ. ಮಹಿಷಾಸುರನ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ. ಅದೆಲ್ಲ ಮುಗಿದ ಮೇಲೆ ದೇವಿ ಶಾಂತಿಳಕ್ಕಾಳು. ಕಡಿಕ ಎಲ್ಲ ದೇವ್ರಿಗೆ ಅದನ್ನ ನೋಡಿ ದೇವಾನ್ ದೇವತೆಗಳಿಗೆ ಭಾಳ ಖುಷಿ ಆಕತಿ. ದೇವಿ ಮಹಿಷಾಸುರನ ಸಂಹಾರ ಮಾಡಿದ್ಲು ಅಂತಂದು ಭಾಳ ಸಂತೋಷದಿಂದ ದೇವಿಗೆ ಹಾಡಿ ಹೊಗಳ್ತಾರೆ. ದೇವಿಗೆ ಹೂವಿನ ಮಳೆಗರಿತಾರೆ. ಎಲ್ಲರೂ ದೇವಾನು ದೇವತೆಗಳು ಕೂಡಿ ಅಷ್ಟು ದೊಡ್ಡ ದುಷ್ಟನಾದಂಥ ಮಹಿಷಾಸುರನ ಸಂಹಾರ ಮಾಡಿದ್ದಕ್ಕಾಗಿ ದೇವಿಗೆ ಮಹಿಷಾಸುರ ಮರ್ದಿನಿ ಅಂತಂದು ಕರೆದು ಆಕಿನ ಪೂಜೆ ಮಾಡ್ತಾರೆ. ಹೀಗಾಗಿ ಆಕಿಗೆ ಮಹಿಷಾಸುರ ಮರ್ದಿನಿ ಅಂತೇಳಿ ಹೆಸರು ಬಂತು. ಅಷ್ಟು ಶಕ್ತಿಯುತವಾಗಿರ್ತಾಳೆ ಮಹಿಷಾಸುರ ಮರ್ದಿನಿ ಕಾತ್ಯಾಯಿನಿ. ಅದಕ್ಕೆ ನವರಾತ್ರಿ 6ನೇ ದಿನ ದೇವಿನ ಪೂಜೆ ಮಾಡೋದ್ರಿಂದ ಎಲ್ಲರೂ ಕಷ್ಟನೂ ಪರಿಹಾರ ಆಕ್ಕಾವು, ಎಲ್ಲರೂ ಸಮಸ್ಯೆನೂ ಪರಿಹಾರ ಆಕ್ಕಾವು. ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಕತಿ ಅಂತೇಳಿ ಹೇಳ್ತಾರೆ.